ಬಗ್ಗೆ ಇಷ್ಟು ಸೊಗಸಾದ ಹಾಡುಗಳು ಮೂಡಿ ಬಂದಿದೆ. ತಾವು ಕಾಣಿಸ್ಕೊಂಡಿದ್ದೀರಿ, ಎಷ್ಟು ಖುಷಿ ಇದೆ. ಖುಷಿ ಬಹಳ ಇದೆ. ಇದು ನನ್ನ ಫಸ್ಟ್ ಸಿನಿಮಾ, ಹಾಗೆ ನನ್ನ 2 ಹಾಡುಗಳು, ಅದು ಕೂಡ ಎಲ್ಲರೂ ಹೇಳಿದಂತೆ ಕೆ ಕಲ್ಯಾಣ್ ಸರ್, ಪ್ರಮೋದ್ ಸರ್, ವೀರ್ ಸಮರ್ಥ್ ಸರ್, ಇಷ್ಟು ಒಳ್ಳೆ ಚಂದ ಹಾಡುಗಳು ನನಗೆ ಸಿಕ್ಕಿದ್ದು. ಈ 2 ಹಾಡುಗಳು ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ನನ್ನ ಲೈಫ್ ಟೈಮ್ ನಾನು ಚೇರ್ಫುಲ್ ಮಾಡ್ತೀನಿ. ಎರಡು ಜಾನರ್, ಡಿಫ್ರೆಂಟ್ ಜಾನರ್, ಮಳೆಯಾಗೋ ಮೊದಲೇ ಹಾಗೂ ಬಣ್ಣದ ಬದುಕು. ತುಂಬಾ ಖುಷಿ ಇದೆ. ಇದಕ್ಕಿಂತ ಇನ್ನೂ ಬೆಟರ್ ವರ್ಡ್ ಇದ್ರೆ ಹೇಳಕ್ಕಾಗಲ್ಲ, ಅಷ್ಟು ಸಖತ್ ಖುಷಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಹಾಡುಗಳು ಅಷ್ಟೇ. ನಮ್ಮ ಎಲ್ಲಾ ಹಾಡುಗಳು ಎನಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ದಯವಿಟ್ಟು ನೋಡಿ, ಕೇಳಿ, ದಯವಿಟ್ಟು ಪ್ರೋತ್ಸಾಹಿಸಿ. ಎಲ್ಲರೂ ಹೊಸಬ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವು ಆರ್ಟಿಸ್ಟ್ಗಳು ಸಾಕಷ್ಟು ಜನ 70 to 80% ಎಲ್ಲ ಹೊಸಬ್ರು, ಹೊಸ ತಂಡ. ದಯವಿಟ್ಟು ಪ್ರೋತ್ಸಾಹಿಸಿ. ಇದೇ ಜುಲೈ 3ನೇ ತಾರೀಕು ಬರ್ತಿದೆ ನಮ್ಮ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮರ್ಥ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ದಿಯಾ. ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ. ಓಕೆ, ಈ ಕಡೆ ಶ್ವೇತಾ. ಎಲ್ಲರಿಗೂ ನಮಸ್ಕಾರ. ಹಾಗೆ ಈ ಗಣ್ಯರೊಟ್ಟಿಗೆ ನಾನು ಕೂತಿರೋದು ನಂಗೆ ಬಹಳ ಖುಷಿ ಆಗ್ತದೆ, ಬಹಳ ಹೆಮ್ಮೆ ಆಗ್ತದೆ. ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ನೀವೆಲ್ಲರೂ ನನ್ನ ಪ್ರೇಮ ಕಾವ್ಯ ಸೀರಿಯಲ್ ನೋಡಿರ್ತೀರಾ. ಆದ್ರೆ ಬಿಗ್ ಸ್ಕ್ರೀನ್ ಬರ್ಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಕನಸ್ಕೊಂಡಿದ್ದೆ. ಹಾಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನನಗೂ ಒಂದು ಹಾಡಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಸೊ ಶೂಟಿಂಗ್ ಟೈಮಲ್ಲೂ ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿ ಎಲ್ಲರೂ ಶೂಟ್ ಮಾಡಿದ್ದೀವಿ. ಹಾಡು ನೀವು ನೋಡಿರ್ಬೋದು, ಲೈಕ್ ಮೊದಲನೇದಾಗಿ ಯಾರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ರೀತಿ ಮಾಡುವಾಗ ಅದೊಂದು ಚಿಕ್ಕ ಎಕ್ಸೈಟ್ಮೆಂಟ್, ಖುಷಿ ವಿಚಾರಗಳು, ಸಂಗತಿಗಳು, ಆ ಒಂದು ಸೀನ್ಸ್ ನ ಡೆಪಿಕ್ಟ್ ಮಾಡುತ್ತೆ ಸಾಂಗ್. ಸೊ ನಂಗೆ ಬಹಳ ಖುಷಿ ಇದೆ ಇವರ ಜೊತೆಗೆ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು ಶ್ವೇತಾ. ಆಲ್ ದಿ ವೆರಿ ಬೆಸ್ಟ್. ಮೊದಲ ಸಿನಿಮಾ ಒಳ್ಳೆ ಹೆಸರು ತಂದ್ಕೊಳ್ಳಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ಟೀಸರ್ ಅಲ್ಲೂ ತುಂಬಾ ಹೊಗಳಿದ್ರು ಅನ್ಸುತ್ತೆ. ಮೊದಲು ಈಗ ಬಂದಿರತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮರ್ಥ್ ಸರ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್. ನಾನು ಯಾವ್ದಾದ್ರು ಒಬ್ಬ ಸಾಹಿತಿನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಯಾವ್ದೋ ಒಂದು ಹಾಡು ಕೇಳಿರ್ಬೇಕು ನಾನು. ಅಂಥದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬಾ ಇದೆ. ಯಾವುದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂಗಳೇ ಅಂತ ಹೇಳಿದ್ರು ಪ್ರಮೋದ್ ಮರುವಂತೆ ಅವರು. ತುಂಬಾ ಅದ್ಭುತ. ಜೀವನದ ಒಂದು ನಾವು ಸತ್ತೋಗೋ ಅಂತ ಪ್ರಾಣ ಹೋಗ್ಬೇಕು, ಎಂಥ ಕಷ್ಟಗಳಿರುವಂತ ವ್ಯಕ್ತಿನೂ ಇವರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳ್ಬಿಟ್ರೆ ನಾನು ತುಂಬಾ ವರ್ಣನೆ ಮಾಡಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡುವಂತ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬಾ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರುವಂತೆ. ನಾನು ಅದು ಯಾವ್ದಪ್ಪ ಪ್ರಮೋದ್ ಮರುವಂತೆ ಅಂದ್ರೆ ಸಿಂಗಾರ ಸಿರಿಯೇ ಒಂದು ತುಂಬಾ ಹಾಡು ತುಂಬಾ ಇಷ್ಟಪಟ್ಟು ಕೇಳಿದ್ವಿ ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬಾ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬಾ ಚೆನ್ನಾಗಿ ಮಳೆಯಾಗೋ ಮೊದಲೇ ಅಂತ ಒಂದು ಸಾಹಿತ್ಯ ಬರ್ಕೊಟ್ಟಿದ್ದಾರೆ. ನಿಮ್ಗೂ ಒಳ್ಳೇದಾಗ್ಲಿ ಸರ್. ತುಂಬಾ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕ್, ವಯಸ್ಸು ಚಿಕ್ಕದಾದ್ರೂ ಸ್ವಲ್ಪ ತುಂಬಾ ಕಲೆ ಇದೆ, ವಿಷಯ ಇದೆ. ನಾನು ನಮ್ಮ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದಾನೆ, ಸುಮ್ನೆ ದುಡ್ಡು ಕಳ್ಕೊಳಕ್ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ ಚರ್ಚೆ. ಆದ್ರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡಿದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್ ತುಂಬಾ ಧನ್ಯವಾದಗಳು. ಹಾಗೆ ಮುಕುಂದ್ ನನ್ನ ಮಗ, ಅವನು ಇದು ಬರೀ ಸಿನಿಮಾ ಮಾಡ್ಬೇಕು ಅನ್ನೋಂತ, ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾಡ್ಬೇಕು ಅನ್ನೋಂಥದ್ದು ಶೋಕಿ ಅಲ್ಲ, ಇದು ನಿಜವಾದ ಪ್ರೀತಿ. ಅವನಿಟ್ಟಿರುವಂತ ಈ ಸಿನಿಮಾ ಮಾಡ್ಬೇಕು ಅಂತ ಅವನ ಕನಸು, ಬಟ್ ನನಸಾಗಿದೆ. ಹಾಗೆ ಮುಕುಂದ್ಗೆ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಹೀರೋ ಆಗ್ಬೇಕು ಅನ್ನೋಂತ ಒಂದು ಆಸೆ ಇರುತ್ತೆ. ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಈಡೇರಾಗಲ್ಲ. ಬಟ್ ಈ ಸಿನಿಮಾ ಆಗಿದೆ ಅಂದ್ರೆ ಅವನ ಆಸೆ ಮುಕುಂದ್. ಅವನಿಗೂ ಧನ್ಯವಾದಗಳು, ಒಳ್ಳೇದಾಗ್ಲಿ. ಹಾಗೆ ನಮ್ಮ ಸರ್ವೇಶ್ ಸರ್, ಇದರಲ್ಲಿ
3 ಹಾಡು ಕೇಳಿಸಿ ನೀವು ಸಾಂಗು ಇದು ಮಾಡಿದಿರಿ. 4ನೇ ಹಾಡು ಒಂದು ಅದು ತುಂಬಾ ಚೆನ್ನಾಗಿದೆ. ಯಾವಾಗ ರಿಲೀಸ್ ಮಾಡಿದಾರೋ ಡೈರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ. ಆ ಲೈನ್ಸ್ ನೀವು ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಅದ್ಭುತವಾದಂತ ಲೈನ್ಸ್ ಬರ್ದಿದ್ದಾರೆ. ಆ ಹಾಡು ರಿಲೀಸ್ ಆಗ್ಬೋದು, ಈಗೇನು ಮಾಡ್ತಾರೆ ನೆಕ್ಸ್ಟ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಹಾಡು. ಇನ್ನೊಬ್ರು ಕ್ರಿಶ್ ಜೋಶಿ ಅವ್ರು ಬಂದಿಲ್ಲ, ಅವರು ಸಾಹಿತಿ ಇಂಗ್ಲಿಷ್ ಹಾಡು ಬರ್ತಿದ್ದಾರೆ. ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು. ಸಾಯಿ ಸರ್ವೇಶ್ ಸರ್, ನಿಮ್ಗೂ ಧನ್ಯವಾದಗಳು. ಹಾಗೆ ಆಗಮಿಸಿರ್ತಕ್ಕಂಥ ನಟಿ, ಮಹಾನಟಿ ಇವರು ನಮ್ಮ ಶ್ವೇತಾ, ಅವ್ರಿಗೂ ಕೂಡ ಒಂದು ಹಾಡಲ್ಲಿ, ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕತೆ ಮೂಡ್ ಬಂದಿದೆ. ಅವ್ರದ್ದು ಸ್ಟೋರಿ ಅಂದ್ರೆ ಲೈನ್ಸ್ ಜನಗಳಿಗೆ ಏನು ಅಂದ್ರೆ, ಕತೆ ಎಲ್ಲಾ ಸಿನಿಮಾದಲ್ಲೂ ಮಾಡ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬಟ್ ಹಿಂಗೆ ಒಂದು ಜೀವನ ಹೋಗುತ್ತೆ, ಕಷ್ಟ ಸುಖಗಳು, ಪ್ರೀತಿ, ನಗು, ಖುಷಿ ಎಲ್ಲ ಇರುತ್ತೆ. ಆ ರೀತಿ ಒಂದು ಸಿನಿಮಾ ಇದು. ಅದರಲ್ಲಿ ಒಂದು ಮಳೆಗಾಲನ ಚಳಿಗಾಲನ ಶ್ವೇತಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಶ್ವೇತಾ ಅವರೇ ಧನ್ಯವಾದಗಳು. ಹಾಗೆ ತಜ್ಞ ಮರಾಠೆ ಅವರು, ಮೊದಲು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಯಾಂಪಲ್ ಕಳಿಸ್ತಾ ಇದ್ರು ಆಡಿ. ನಮ್ಮ ವೀರ್ ಸಮರ್ಥ್ ಸರ್ ಎಷ್ಟೋ ಜನ ಆಡಿದ್ದಾರೆ, ಅವ್ರ ಹೆಸರು ಬೇಡ. ಇವ್ರದ್ದು ಇದು ಒಂದಿದೆ ನೋಡಿ ಸರ್ ಅಂತ ಕಳಿಸ್ತಾ ಇದ್ರು. ಕೇಳ್ತಾ ಕೇಳ್ತಾ ಸರ್ ಇದೇ ಚೆನ್ನಾಗಿದೆ, ಅದು ಫೈನಲ್ ಲಾಸ್ಟ್ ವರೆಗೂ ಆಗಿಲ್ಲ, ಇದೇ ಚೆನ್ನಾಗಿದೆ, ಇದೇ ಹಾಕಿ ಅಂತ. ಏನ್ ಸರ್ ವೀರ್ ಸಮರ್ಥ್ ಸರ್ ಅಂದ್ರೆ ಮೊದಲನೇದಿದು, ಬಟ್ ಸುಮ್ನೆ ಟ್ರಯಲ್ ಮಾಡಿದ್ದಷ್ಟೇ. ತುಂಬಾ ಚೆನ್ನಾಗಿ ಆಡಿದೆಯಮ್ಮ, ನಿಂಗೆ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾ ಮುಖಾಂತರ ತುಂಬಾ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಇದಾಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ಸಹನಾ, ಸಾರಿ ದಿಯಾ, ಎರಡು ಹೆಸರು ಅವರಿಗೆ. ಓಕೆ, ಈಗ ಕೆಲವು ಹೆಸರುಗಳು ನನಗೆ ಸಹನಾ ಸಹನಾ ಅಂತೀನಿ. ಡೈರೆಕ್ಟರ್ ಕಾರ್ತಿಕ್, ದಯವಿಟ್ಟು ಲಾಸ್ಟ್ ಅಲ್ಲಿ ಯಾರೋ ಬರ್ದಿದ್ರು ಡೈರೆಕ್ಟರ್ ಹೆಸರೇ ಗೊತ್ತಿಲ್ಲ ನಿರ್ಮಾಪಕರಿಗೆ ಅಂತೇಳಿ. ಅಂದ್ರೆ ಡೈರೆಕ್ಟರ್ ಹೆಸರು ಪರಿಚಯ ಆಗಿದ್ದು ನನಗೆ ಕಾರ್ತಿಕ್, ಸಹನಾ, ಆಯ್ತಾ. ಹಾಗೆ ದಿಯಾ ಕೀರ್ತಿ ಅವರು, ನಿಮ್ಗೂ ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ದಿಯಾ ಕೀರ್ತಿ ಅವರು, ಅವ್ರಿಗೂ ಒಳ್ಳೇದಾಗ್ಲಿ. ಆಗಮಿಸಿರ್ತಕ್ಕಂಥ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೇಕು ಸರ್. ನಿಮ್ಮದು ಜೀವನ ಹೆಂಗೆ ಅಂದ್ರೆ, ಒಬ್ಬ ವ್ಯಕ್ತಿನ ನೀವು ಇಷ್ಟಪಟ್ರೆ ಎಲ್ಲಿಗೋ ತಗೊಂಡೋಗ್ತೀವಿ. ಅದಕ್ಕಿಂತ ಒಂದೇ ರಾತ್ರಿಯಲ್ಲಿ ಹೀರೋನು ಆಗ್ತಾನೆ, ಒಂದೇ ರಾತ್ರಿಯಲ್ಲಿ ಜೀವನೂ ಮಾಡ್ತೀರ ನೀವು, ಆಯ್ತಾ. ಅಂತ ವ್ಯಕ್ತಿಗಳೇ ಜಾಸ್ತಿ. ಶೋಕಿಗೋಸ್ಕರ ಮಾಡೋ ಅಂತ ವ್ಯಕ್ತಿಗಳನ್ನ ನೀವು ನೋಡಿದಿರಿ. ಯಾಕಂದ್ರೆ ಒಂದೇ ದಿನಕ್ಕೆ ವಾಲ್ ಪೋಸ್ಟರ್ ಹಾಕೊಂಡು ಹೀರೋನು ಆಗ್ತಾರೆ, ಒಂದೇ ದಿನಕ್ಕೆ ಜೀರೋನು ಆಗ್ತಾ ಇದಾರೆ ಈಗ ಜನ. ಸರ್ ನಾವು ತುಂಬಾ ಸರಳವಾಗಿ ನಮ್ಮ ವೀರ್ ಸಮರ್ಥ್ ಸರ್ ಇವರೆಲ್ಲ ಹೇಳಿದ್ರು, ನಿಜವಾದ ಜೀವನವನ್ನ ಕಂಡುಕೊಂಡು ಸಿನಿಮಾ ಫ್ಯಾಷನ್ ಆಗಿ ಮಾಡಕ್ ಬಂದಿಲ್ಲ. ಒಂದು ನಿಜವಾಗ್ಲೂ ಒಂದು ಕಥೆನ ಒಂದು ಜನಗಳಿಗೆ ಒಳ್ಳೆ ಒಂದು ಕಥೆಯನ್ನ ಕೊಡ್ಬೇಕು. ಜನಗಳನ್ನ ಸಿನಿಮಾ ನೋಡ್ಬೇಕಪ್ಪ. ಈಗ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ, ಈಗ ಹೆಚ್ಚಾಗಿ ಥಿಯೇಟರ್ಲೆಲ್ಲ ಖಾಲಿ ಇರುತ್ತೆ, 5 ಜನ 10 ಜನ ಇರುತ್ತೆ, ನಿಜಾನ. ಬಟ್ ಅಂತದ್ರಲ್ಲಿ ಸಿನಿಮಾ ವೀಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು ಅನ್ನೋದು ಮೊದಲನೇದು. ಸಾಂಗ್ಸ್, ಆ ಸಾಂಗ್ಸ್ ನ ಇನ್ನು 4 ಇರುವಂತವ ಎಲ್ಲ ಹಾಡುಗಳನ್ನ ನಾವು ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. 3 ಬಿಟ್ಟಿದೀವಿ. ಅದು ಒಳ್ಳೆ ಪ್ರತಿಕ್ರಿಯೆ ಕೂಡ ನಿಮ್ಮ ಮುಖಾಂತರ ಬರ್ತಾ ಇದೆ. ದಯವಿಟ್ಟು ಇನ್ನೂ ನಿಮ್ ಸಹಕಾರ ಇರ್ಲಿ. ಯಾಕಂದ್ರೆ ಹೊಸ ಪ್ರತಿಭೆಗಳು ಸರ್, ಯಾರು ಮೇಲಿಂದ ಯಾರು ಓದಿಲ್ಲ ಸರ್. ಈಗೆಲ್ಲ ಹೀರೋಗಳು ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ, ನೀವು ನೋಡಿರ್ತೀರಿ. ನಿಜವಾದ ಜೀವನದಲ್ಲಿ ಅವರು ಆ ರೀತಿ ಅಳವಡಿಕೆ ಇಲ್ಲ. ಸುಮ್ನೆ ವೇದಿಕೆ ಮುಂದೆ ನನ್ನೂ ಸೇರಿ ಹೇಳ್ತೀನಿ, ನಾನು ಯಾರನ್ನು ಸೇವೆ ಅನ್ನೋ ಭಾವನೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಬೆಳೀತಾ ಇದಾರೆ, ಕೈ ಹಿಡಿಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ದುಡ್ಡಲ್ಲ, ಅಟ್ಲೀಸ್ಟ್ ಒಬ್ರಿಗೆ ಸಾಥ್ ಕೊಟ್ರೆ ಅವ್ರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಹೌದು ಸರ್, ಹೌದು ಮಾಡಿ. ಅಲ್ಲ ಅದನ್ನೇ ಇಲ್ಲ ಅದಕ್ಕೆ ಸರ್, ಆ ನಂಬಿಕೆ ನಮ್ಮ ಹೇಳದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂತ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ ನಾವು, ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲಿ ಮಾಡಿದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನ್ ಹೇಳಲ್ಲ. ಸಿನಿಮಾ ಮಾಡಿದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದ್ರು, ನಮ್ಮ ಮಕ್ಕಳು, ನಾನು, ನನ್ನ ಮಗ, ಎಲ್ರು ನಮ್ಮ ಕುಟುಂಬ, ದೊಡ್ಡ ಕುಟುಂಬ, ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಪ್ರೀತಿಯಾದ ಚಿತ್ರ ಇದು. ಸುಮಾರು ಕಥೆಗಳನ್ನ ಕೇಳಿದೀವಿ, ಬಟ್ ಜನಗಳಿಗೆ ಹತ್ತಿರವಾಗಿರ್ಬೇಕು. ಎಲ್ಲ ಈಗ ಏನಾಗಿದೆ ಸಿನಿಮಾಗಳು ನೋಡ್ತಾ ಇದ್ರೆ ಆ ಶಬ್ದಗಳು, ಆಮೇಲೆ ಹೊಡೆಯೋದು ಬಡಿಯೋದು. ಸರಿ, ನಾವು ಕೇಳ್ತೀವಿ. ಸರ್ ನೋಡಿ ಸರ್, ನಾನು
ಸಿನಿಮಾ ಅನುಭವದ ಸಿನಿಮಾ ತುಂಬಾ ಮಾಡಿದ್ದೀನಿ. ನಾನು ತುಂಬಾ ಅನುಭವ ನನ್ನ ಜೀವನದಲ್ಲಿ ಸಿನಿಮಾ ಎಷ್ಟು ಬೇಕೋ ಅಷ್ಟು ಕಥೆಗಳು ನನ್ನ ಹತ್ರ ಇದೆ. ಜನಗಳನ್ನ ಅಧ್ಯಯನ ಮಾಡಿದೀವಿ, ಸೋಲು ಗೆಲುವುಗಳೆಲ್ಲ ನೋಡ್ಬಿಟ್ಟಿದ್ದೀನಿ. ನಾನು ಹೇಳಿದೆ ಸಿನಿಮಾ ಇದು ಫ್ಯಾಷನ್ಗೆಲ್ಲ ಬಂದಿರೋದು. ನಿಜವಾಗ್ಲೂ ನನ್ನ ಮಗ ಆಸೆ ಪಟ್ಟಿದ್ದಾನೆ, ಪ್ರೀತಿಸಿದಾನೆ. ನಿಜವಾಗ್ಲೂ ಅವನು ಕೂಡ ಬೇರೆ ರೀತಿ ಇದೇನಿಲ್ಲ, ಒಳ್ಳೆ ನಮ್ಮ ಆಡಿಯನ್ಸ್ಗೆ ಒಳ್ಳೆ ಕಥೆಗಳನ್ನ ಕೊಡ್ಬೇಕು ಅನ್ನೋಂಥ ಇಚ್ಛೆ ಇಟ್ಕೊಂಡು ಬಂದಿದೀವಿ. ಇದು ನಿಲ್ಲಲ್ಲ, ಮುಂದುವರಿಯುತ್ತೆ. ಆಮೇಲೆ ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳಾಡಿ ನಾವು ಸರಳವಾಗಿರ್ತೀವಿ, ದೊಡ್ಡ ದೊಡ್ಡ ಮಾತಾಡಿ ಇಲ್ಲಿದ್ದನ್ನ ಹೇಳಲ್ಲ. ಸಿನಿಮಾ ಮಾಡಿದೀವಿ, ವೀರ್ ಸಮರ್ಥ್ ಹೇಳಿದ್ರು ಯಾರಿಗೂ ನಾನು ಸಿನಿಮಾ ಇಲ್ಲಪ್ಪ ಮಾಡ್ಕೊಡುದು, ಇದು ಬಿಸ್ನೆಸ್ ಮಾಡ್ಬೇಕು. ನಾವು ಒಂದು 100 ರೂಪಾಯಿ ಹಾಕ್ತಿವಿ ಅಂದ್ರೆ ಬಿಸ್ನೆಸ್ ಆಗಿ ಯೋಚನೆ ಮಾಡುವಂತವ್ರು, ಕೆಟ್ಟದಾಗಲ್ಲ, ಒಳ್ಳೆ ರೀತಿಯಲ್ಲಿ ಒಂದು 10 ರೂಪಾಯಿ ಬರುತ್ತಪ್ಪ ಅನ್ನೋಂತ ಯೋಚನೆ ಮಾಡೋದು. ಅದ್ರಲ್ಲೂ ಸಿನಿಮಾ ತೆಗಿಯೋಕ್ ಬಂದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಇದಾರೆ ಸರ್ ಇದ್ರಲ್ಲಿ ಜೀವನ ಮಾಡೋರು. ಖಂಡಿತ ಅವ್ರಿಗೋಸ್ಕರ- ಸರ್, ಒಳ್ಳೇದಾಗ್ಲಿ ನಿಮ್ಗೆ. Thank you. ನಿಮ್ಮ ಪ್ಯಾಷನ್ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಉಳಿತೀರಾ ಸಿನಿಮಾ ರಂಗದಲ್ಲಿ ಅಂತ. Thank you. ನಿಮ್ ಮಗ ಕೂಡ ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಂತ ಆಗ್ಲಿ ಅಂತ ನಾವು ಥ್ಯಾಂಕ್ ಯು. ಆಶಿಸ್ತೀವಿ. ಇನ್ನೊಂದು ಲಾಸ್ಟ್ ವಿಷಯ ಸರಿ, ನಿಮ್ಗೆಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನಿಮ್ ಸಹಕಾರ ಇಲ್ದಿದ್ದು ಸರ್, ದೊಡ್ಡವರೇ ಆರ್ಟಿಸ್ಟ್ ಇರ್ಬೋದು, ಹೀರೋಗಳಿದ್ದಾರೆ, ಇರ್ಲಿ, ಅವರು ಶ್ರಮದಿಂದ ಮೇಲೆ ಹೋಗಿದ್ದಾರೆ. ನಮ್ಮಂತ ಸಣ್ಣ ಸಣ್ಣ ಚಿತ್ರಗಳನ್ನ ದಯವಿಟ್ಟು ನೀವು ಸಹಕಾರ ಕೊಟ್ರೆ ಯಾರು ನೀನು ದೊಡ್ಡವ್ರು ಬೇಕಿಲ್ಲ ಸರ್. ಈಗ ದೊಡ್ಡವ್ರು ಬರುವಂತ ಸ್ಥಿತಿನೂ ಇಲ್ಲ. ಈಗ ಎಷ್ಟೋ ಜನ ಪ್ರಯತ್ನ ಪಟ್ಟೆ ಸಹಕಾರ ಕೊಡಿ, ಒಂದ್ ಬೈಟ್ ಕೊಡಿ ಅಂತ, ಕೊಡ್ತೀವಿ ಅಂತಾರೆ, ಯಾರು ಸಹಕಾರ ಅಂತೂ ಕೊಡಲ್ಲ. ಬಟ್ ಯಾರು ಮೇಲಿಂದ ಏನು ದೇವ್ರುಗಳೇನು ಅಲ್ಲ, ನಾವೇ ನಮ್ಮ ಪ್ರಯತ್ನ. ಸಿನಿಮಾನು ಮಾಡಿದೀವಿ, ರಿಲೀಸು ಚೆನ್ನಾಗಿ ಮಾಡ್ತೀವಿ. ಬಟ್ ನೀವ್ ಹೇಳ್ದಂಗೆ ಜನ ಇಷ್ಟಪಡ್ತಾರೆ, ತುಂಬಾ ತುಂಬಾ ಇಷ್ಟಪಡ್ತಾರೆ. ಆಯ್ತಾ ಸರ್, ಬಂದು ನೋಡ್ಲಿ. ಇದೇ ಜುಲೈ 3ನೇ ತಾರೀಕು ರಿಲೀಸ್ ಇದೆ. ಜನ ಆಡಿಯನ್ಸ್ಗೆ ಮತ್ತೊಮ್ಮೆ ಹೇಳ್ತೀನಿ, ನಮ್ದೇ ಸ್ಟುಡಿಯೋ NR ಸ್ಟುಡಿಯೋ ಸಂಸ್ಥೆಯಲ್ಲಿ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಇದೆ, ಟೀಸರ್ ಇದೆ, ನೋಡಿ. ದಯವಿಟ್ಟು 3ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಈ ಮುಖಾಂತರ ತಿಳ್ಕೊಂತೀನಿ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ರು AV ನಾರಾಯಣ ಸ್ವಾಮಣ್ಣರು, ಕೋಟೇಶ್ವರಂ ಹೋಟೆಲ್, ದೊಡ್ಡ ಹೋಟೆಲ್ ಅದು, ಅವರು ನಮ್ಮ ಸ್ನೇಹಿತರು, ಅವರ ಒಂದು ಆಶೀರ್ವಾದ. ಹಾಗೆ ಚಂದ್ರಶೇಖರ್ ಅಂತ ಬಿಜವಾರ, ಅವರು ಶೆಲ್ ಪೆಟ್ರೋಲ್ ಬಂಕು, ನಮ್ಮ ತುಂಬಾ ಆತ್ಮೀಯರು. ಅವರು ನಮ್ಮ ಒಳ್ಳೆಯದನ್ನೇ ಬಯಸುವಂತವ್ರು. ನಿಮ್ಮ ಮುಖಾಂತರ ಅವ್ರಿಗೂ ಸಹ ಆಶೀರ್ವಾದ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.